ಮಂಚೇನಹಳ್ಳಿ ನ್ಯೂ ಬ್ರೈಟ್ ಶಾಲೆ ಪ್ಯಾರಾಮೆಡಿಕಲ್ ಕಾಲೇಜು ಸಂಸ್ಥೆಯ ಮತ್ತು ವಿಶ್ವ ಯುವ ಕೇಂದ್ರ ನ್ಯೂ ದಿಲ್ಲಿ ಇವರ ವತಿಯಿಂದ ಇಂದು ಶ್ರೀ ಪೀಳೆಕಂಬ ಸಮುದಾಯ ಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ಶಾಲಾ ಕಾಲೇಜು ಸಂಸ್ಥೆಯ ಸಂಸ್ಥಾಪಕರಾದ ರಾಜ ಸೋಲಮನ್ ರವರು ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ಪೂರ್ಣಿಮಾ ವಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಉದ್ಘಾಟಿಸಿ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೋರುತ್ತಾ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈಗಿನಿಂದಲೇ ಪ್ರತಿಯೊಬ್ಬರು ತಮ್ಮ ಗುರಿಯನ್ನು ಸಾಧಿಸಬೇಕೆಂದರೆ ಕನಸು ಕಟ್ಟಿಕೊಂಡು ಓದುವ ಛಲ ಬೆಳೆಸಿಕೊಂಡು ವಿದ್ಯೆಯಿಂದಲೇ ಗುರಿಯನ್ನು ಸಾಧಿಸಬೇಕೆಂದು ಮತ್ತು ಮಕ್ಕಳು ತಮ್ಮ ಗುರಿಯನ್ನು ಸಾಧಿಸುವ ಮೂಲಕ ತಂದೆ ತಾಯಿಯ ಗೌರವವನ್ನು ಹೆಚ್ಚಿಸಬೇಕು ಮತ್ತು ಬೆಳೆಸಬೇಕು ಎಂದರು. ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವ ಪ್ರಯತ್ನವನ್ನು ಪ್ರತಿಯೊಂದು ಮಗು ಮಾಡಿದರೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಉನ್ನತ ಮಟ್ಟದ ಸ್ಥಾನ ದೊರೆಯುತ್ತದೆ. ತಮ್ಮ ಗುರಿ ಸಾಧನೆಗೆ ವಿದ್ಯೆಯಿಂದಲೇ ಬುನಾದಿಯನ್ನು ಹಾಕಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು. ಹೆಣ್ಣು ದೇಶದ ಕಣ್ಣು ಎಂಬ ಗಾದೆಯು ನಿಜವಾಗಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಂಚೇನಹಳ್ಳಿ ತಾಲೂಕು ಕೇಂದ್ರವಾಗಿದ್ದು ಮೂಲ ಸೌಲಭ್ಯಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಒಳ್ಳೆ ಕ್ರೀಡಾಂಗಣವಾಗಬೇಕೆಂದು ಈ ಶಾಲಾ ಕಾಲೇಜು ಸಂಸ್ಥಾಪಕರಾದ ರಾಜ ಸೋಲಮನ್ ರವರು ಮನವಿ ಮೇರೆಗೆ ಉನ್ನತ ಕ್ರೀಡಾಂಗಣವನ್ನು ಮಂಚೇನಹಳ್ಳಿ ವ್ಯಾಪ್ತಿಗೆ ಬರುವ ಬುದ್ಧಿವಂತನಹಳ್ಳಿ ಮತ್ತು ಗಿಡಗನಹಳ್ಳಿ ಈ ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ 10 ಕಚೇರಿಗಳು ಇಲ್ಲೇ ನಿರ್ಮಾಣಗೊಳ್ಳಲಿದ್ದು, ಇದೇ ಸರ್ವೆ ನಂಬರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉನ್ನತ ಕ್ರೀಡಾಂಗಣಕ್ಕಾಗಿ ಜಾಗವನ್ನು ಗುರುತಿಸಿ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದವರು ಡಾಕ್ಟರ್ TH ಹೇಮಾ, ಡಾಕ್ಟರ್ ನವೀನ್, ಸಾಹಿತಿ ಡಾಕ್ಟರ್ ಪ್ರಭನಾರಾಯಣಗೌಡ, ಪದ್ಮಾವತಿ ಪತ್ರಕರ್ತರು ಹಾಗೂ ತಾಲೂಕು ಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ಜನಾಂಗಗಳ ಪ್ರಗತಿ ಪರಿಶೀಲನಾ ಸಹನಾ ಸಮಿತಿ ಸರ್ಕಾರಿ ನಾಮನಿರ್ದೇಶಕಿ ಮತ್ತು ಮಂಚೇನಹಳ್ಳಿ ಹಾಗೂ ಆಸಿನ ಬಾನು ಎಲ್ಲ ಶಾಲಾ ಮತ್ತು ಆಶಾ ಕಾರ್ಯಕರ್ತೆಯರು, ಮುಖ್ಯ ಶಿಕ್ಷಕಿ ಸರ್ವಮಂಗಳ, ಪ್ಯಾರಾಮೆಡಿಕಲ್ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿನಿಯರು ಸೇರಿದಂತೆ ಮಹಿಳಾ ಸಾಧಕಿಯರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ನೆರವೇರಿತು. ಜ್ಯೋತಿಯನ್ನು ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತು ಗಣ್ಯಾತೀತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, we wanted one small area for the students playground, not for the institution. ನಮ್ಮ ಪರ್ಪಸ್ ಇಲ್ಲ, ಇಲ್ಲಿ ಮಂಚೇನಹಳ್ಳಿಗೆ ಒಂದು ಜನರಲ್ ಆಗಿ ಒಂದು ಮೈದಾನ ಇಲ್ಲ. So I request madam, see, if I am an NGO, since 22 years I am in this place working for the development of students at the rural area. So we are educated at Bangalore and we are from Mancheenahಳ್ಳಿ Bright School. Our prime motive is to develop the children in the rural area. That's the reason whatever we are doing it's not a commercial. Whatever I have done, two doctors, Vibhavari, Dr. Vibhavari, Dr. Pratejas. So these two, we have 53 doctors as of today at New Bright School. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೆ ತಡವಾಗಿ ಆದರೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅವರು ಏನು ಹೇಳಿದ್ದಾರೆ ಅದನ್ನ ಲಾಸ್ಟಲ್ಲಿ ಅಡ್ರೆಸ್ ಮಾಡ್ತೀನಿ. ಇವಾಗ ಅನೇಕ ಸಾಧಕರಿದ್ದಾರೆ. ನಮ್ಮ ಭಾರತದ ಮೊದಲ ಪ್ರಜೆ, ಅವರು ಕೂಡ ಒಬ್ಬ ಮಹಿಳೆ, ಕೂಡ ಒಬ್ಬ ಮಹಿಳೆ. ಹಾಗಂತ ಪುರುಷರು ಅವ್ರದ್ದು ಪಾತ್ರ ಏನೂ ಇಲ್ಲ ಅಂತನ ಸಮಾಜ ಕಟ್ಟಕ್ಕೆ ಪುರುಷರ ಪಾತ್ರ ಏನೂ ಇಲ್ಲ ಅಂತ ಹೇಳೋ ದಿನಾಚರಣೆ ಅಲ್ಲ ಇದು. ನಾವೆಲ್ಲ ಮಕ್ಕಳಾಗಿರ್ತೀವಿ, ಶಾಲೆಗೆ ಹೋಗ್ತೀವಿ. ನಮ್ಮ ಕನಸುಗಳು ಏನಿರಬೇಕು, ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್, ಎಲ್ಲರೂ ಕನಸನ್ನ ಕಟ್ಕೊಂಡು ಜೀವನ ಮಾಡಬೇಕು. ಅದು ಒಂದು ರೂಟ್ ಕಾಸ್. ಏನಾದರೂ ಸಾಧನೆ ಮಾಡಬೇಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಾಗಲಿ ಇಲ್ಲ ವಿಜ್ಞಾನ ಕ್ಷೇತ್ರಗಳಲ್ಲಿ ಇಲ್ಲ ಅನೇಕ ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ಮುಖ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಾವು
ಕಟ್ಟುವ ಕನಸಿನಿಂದ. ಆ ಕನಸು ಕಟ್ಟಬೇಕಾದ್ರೆ ಮಕ್ಕಳೊಬ್ಬರೇ ಕಟ್ತಾರ? ನಾವು ಇವಾಗ ಏನೋ ಅನ್ಕೊಂಡಿರ್ತೀವಿ, ನಾವೊಂದು ಫಾರ್ ಎಕ್ಸಾಂಪಲ್ ಒಬ್ಬ ಸಿಂಗರ್ ಆಗಬೇಕು ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಪ್ರೋತ್ಸಾಹ ಯಾರು ಕೊಡಬೇಕು? ತಂದೆ ತಾಯಿ. ಅವಾಗ ನಾವೆಲ್ಲ ಅನ್ಕೊಂತೀವಿ, ಏನು ಒಬ್ರು ಸಿಂಗರ್ ಅಂತ ಅಂದ್ಬಿಟ್ರೆ ಅವ್ರಿಗೇನು ಫ್ಯೂಚರ್ ಇರುತ್ತಾ, ಇಲ್ಲ ಅದನ್ನು ಸಾಧನೆ ಮಾಡೋಕ್ಕಾಗುತ್ತಾ, ಮುಂದೆ ಹೋಗ್ತಾ ಅವ್ರಿಲ್ಲ, ಏನು ಅವ್ರು ಇಂಜಿನಿಯರ್ ಆಗ್ಬೇಕಂದ್ರೆ, ಡಾಕ್ಟರ್ ಆಗ್ಬೇಕಂದ್ರೆ ಅಷ್ಟು ದೂರದ ಮಾತು, ಇದೆಲ್ಲ ಆಗಲ್ಲ ಬಿಡು. ಈ ಥರ ಪೇರೆಂಟ್ಸ್ ಸಪೋರ್ಟ್ ಏನಾಗುತ್ತೆ, ಮಕ್ಕಳು ಇವಾಗ ತಾನೇ ಕನಸು ಕಂಡ್ಕೊತಿರ್ತಾರೆ, ಅವ್ರಿಗೆ ಕನಸು ಕಂಡ್ಕೊಳ್ಳೋಕ್ಕೆ ಒಂದು ಸ್ಪೇಸೇ ಇರ್ತಿರೋ ಥರ ಆಗೋದು. ಸೊ ಆದ್ದರಿಂದ Okay. Namuna ba? Ham. Niharika ba? Ham. ಏನು ಕ್ಷೇತ್ರಗಳಲ್ಲಿ ಪ್ರೋತ್ಸಾಹ ಮಾಡೋಕ್ಕೆ ಅವರೆಲ್ಲ ನಿಂತಿದ್ದಾರೆ. ಇನ್ನು ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಎಲ್ಲರೂ ನೀವು ಸಾಧನೆ ಮಾಡ್ಬೇಕಂತ ಮುಂದೆ ಬಂದರೆ ನಿಮಗೆ 100 ಜನ ಸಿಗ್ತಾರೆ. ಒಂದು ಸಣ್ಣ ನಿದರ್ಶನ ನನ್ನ ಜೀವನದಲ್ಲಿ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೊಂದು ಹೆಣ್ಮಕ್ಳು ನಮಗೆ ವ್ಯವಸ್ಥೆಗಳಿಲ್ಲ ಅಂತ ಅವ್ರ ಕನಸನ್ನ ಡ್ರಾಪ್ ಮಾಡಿ ಸುಮ್ಮನೆ ಮದುವೆ ಆಗ್ಬಿಡೋದು, ಅಲ್ಲಿಗೆ ಅವ್ರ ಜೀವನ ನಿಲ್ಲಿಸ್ಬಿಡೋದು ಥರ ಆಗುತ್ತೆ. ಎನಿ ಎಜುಕೇಶನ್ ನೀವು ಒಂದು ಮಟ್ಟಿಗೆ ಒಂದು ಡಿಗ್ರಿ ಮಾಡ್ತೀರ ಅಂದರೆ ಆ ಡಿಗ್ರಿ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಏನಕ್ಕೆ ಇಷ್ಟೊಂದೆಲ್ಲ ನಾವು LKG ಇಂದ ಡಿಗ್ರಿವರೆಗೂ ಓದಿ ಅದಾದ್ಮೇಲೆ ಅದನ್ನ ಸುಮ್ಮನೆ ಮದುವೆ ಕಾರ್ಡಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ಟು ಮದುವೆ ಆಗಿದ್ರೆ ಏನಕ್ಕೆ ಇಷ್ಟೊಂದೆಲ್ಲ ಓದಬೇಕು? ಆದ್ರಿಂದ ಆ ಡಿಗ್ರಿ ನಿಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಪೂರಕ ಆಗಬೇಕು. ಇವಾಗ ಒಂದು ಡಿಗ್ರಿ ಮಾಡ್ತಿದ್ದೀರಾ ಅಂದರೆ ಆ ಡಿಗ್ರಿಯಿಂದ ನಿಮ್ಗೊಂದು ಕೆಲಸ ಸಿಗಬೇಕು, ಆ ಕೆಲಸದಿಂದ ನಿಮ್ಮ ಜೀವನ ನಡೆಸಬೇಕು. ದಟ್ ಶುಡ್ ಬಿ ದ ಎಂಡ್ ಗೋಲ್. ಡಿಗ್ರಿ ಆಗಲಿ ಇಲ್ಲ ಯಾವುದೇ ಕ್ಷೇತ್ರ ಆಗಲಿ. ಸೊ ಆದ್ರಿಂದ ಎಲ್ಲರೂ ಕನಸು ಕಟ್ಕೋಬೇಕು, ನಾನು ಇದನ್ನ ಸಾಧನೆ ಮಾಡಲೇಬೇಕು. ಒಂದೊಂದು ಸ್ಟೆಪ್ ಯಾವತ್ತೂ ಒಂದಿಂದ ಸಾಧನೆ ಯಾಕೆ ಮಾಡಿಲ್ಲ. ತುಂಬ ನಿಮ್ಮನ್ನ ಒಂದು ಮೂಲೆ ತಳ್ಬಿಡುತ್ತೆ ಸಮಾಜ ಪ್ಲಸ್ ಎಲ್ಲ. ಅದನ್ನ ನೀವು ಅಳವಡಿಸಬೇಕು, ಆವಾಗಲೇ ಲೈಫ್ ಇರಬೇಕು. ಇವಾಗ ಏನಾಗುತ್ತೆ ಅಂದ್ರೆ, ನೀವು ಹೇಳೋದು ಸರ್ ನಾವು ಹಿಂಗೆ ಅನ್ನೋ ಒಂದು ಮನಸ್ಥಿತಿಯಾಗಿರ್ತೀವಿ. ಓಕೆ, ಅದನ್ನ ನಾವು ಕಂಟ್ರೋಲ್ ಮಾಡಿ. ಓಕೆ, ಯಾವುದನ್ನ ಈ ಮೈಂಡ್ ಕ್ಯಾನ್ ಥಿಂಕ್ ಫಾಸ್ಟ್. ಎಷ್ಟು ಬೇಗ ಬೇಕಾದ್ರೂ ನೀವು ಮನೆಗೆ ಹೋಗ್ಬಿಟ್ಟು ಬಾ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡುತ್ತೆ. ಮೇಡಮ್ ನೀವು ನಾಯಿನ ಮಾತಾಡ್ಸ್ಬಿಟ್ಟು ಬನ್ನಿ ಅಂದ್ರೆ ಸೆಕೆಂಡಲ್ಲಿ ನಾಯಿನ ಮಾತಾಡ್ಸ್ಬಿಟ್ಟು ಬಂದ್ಬಿಡ್ತೀರಾ. ಬ್ರೈನ್ ಅಷ್ಟು ಸ್ಪೀಡ್ ಆಗಿರ್ತದೆ. ಬಟ್ ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್. ಸೊ ಮೈಂಡ್ನ ನೀವು ಕಂಟ್ರೋಲ್ ಮಾಡಿ ಇದು ಹೇಳೋದೆಲ್ಲ ಮಾಡಿದ್ರೆ ನಾವು ಆಗೋದಿಲ್ಲ.
ಈ ವಯಸ್ಸಲ್ಲಿ ಏನಾಗುತ್ತೆ ಅಂದರೆ ಮೀಡಿಯಾ ಏನು ಮಾಡುತ್ತೆ, ಫುಲ್ಲಿ ಇನ್ಫ್ಲೂಯೆನ್ಸ್ ವಿತ್ ಮೀಡಿಯಾ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಆಲ್ ದಿಸ್ ಎಷ್ಟು ಹೆಂಗಿರುತ್ತೆ ಅಂದರೆ ಅಷ್ಟಿರುತ್ತೆ. ಇದ್ರ ಸ್ಟೂಡೆಂಟ್ ಈಸ್ ಎ ಡಾಕ್ಟರ್. ನಾವು ವರನ್ ಗೌಡ ಆ ಸ್ಟೂಡೆಂಟ್ಗೆ ಹೆಗ್ಲ ಮೇಲೆ ಕೈ ಹಾಕ್ತಾರೆ. ಅವರು ಅನೇಕ ಸಾಧನೆಗಳು ಮಾಡೋಕ್ಕೆ ಪ್ರೇರಣೆ ಆಗುತ್ತೆ. ಆ್ಯಂಡ್ ನೀವು ಸ್ಟೂಡೆಂಟ್ಸು ಅಷ್ಟೇ, ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಒಂದು ಸಲ ಏನಾದರೂ ಫೀಲ್ಡ್ ನಿಮ್ಗೆ ಯಾವ್ದು ಇಷ್ಟ ಅದೇ ಫೀಲ್ಡ್. ಎಲ್ಲ ಫೀಲ್ಡಲ್ಲೂ ಸಾಧನೆ ಮಾಡೋಕ್ಕೆ ಅನೇಕ ದಾರಿಗಳಿದೆ. ನನಗೆ ಅದಿಲ್ಲ, ನನಗಿದಿಲ್ಲ, ನನಗೆ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ ಇದೆ, ನನಗೆ ಫೆಸಿಲಿಟೀಸ್ ಇಲ್ಲ, ಇದೆಲ್ಲ ನಾವು ಹುಡುಕುವ 100 ಕಾರಣಗಳಷ್ಟೇ. ಎಕ್ಸಾಂಪಲ್ಸ್ ಹೇಳ್ತಾ ಹೋದರೆ 100 ಜನ ಸಿಗ್ತಾರೆ. ಏನೂ ಫೆಸಿಲಿಟಿ ಇಲ್ಲದೆ ಇರೋರು ಸಾಧನೆ ಮಾಡಿದ್ದಾರೆ. ಸೊ ಆದ್ದರಿಂದ ಕಾರಣಗಳು ಹುಡುಕ್ಬೇಕು. ಏನಕ್ಕೆ ಮಾಡೋಕ್ಕಾಗಲ್ಲ, ನಾವೇಂತಕ್ಕೆ ಓದೋಕ್ಕಾಗಲ್ಲ, ನನಗೆ ಬುದ್ಧಿ ಇಲ್ಲ, ನಾನು ಇದಕ್ಕೋಸ್ಕರ ಓದೋಕ್ಕಾಗಲ್ಲ, ನನ್ನ ಹತ್ರ ಈ ವ್ಯವಸ್ಥೆಗಳಿಲ್ಲ, ಆ ಥರ ರೀಸನ್ಸ್ನ ಹುಡ್ಕೊಂಡು ಹೋದ್ರೆ ನಿಮಗೆ 100 ರೀಸನ್ಸ್ ಸಿಗುತ್ತೆ. ಒಂದು ಎಸ್ಸೇನ ಬರೀಬೋದು ಎಂತಕ್ಕೆ ಮಾಡೋಕ್ಕಾಗಲ್ಲ ಅಂತ. ಅದೇ ಹೆಂಗ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಹೋದ್ರೆ ಅದಕ್ಕೂ 100 ರೀಸನ್ಸ್ ಸಿಗುತ್ತೆ. ನೀವು ಯಾರು ಇಲ್ಲಿ ಹೊಂಟಿಯಲ್ಲ, ನಿಮ್ಮದೇ ಆದ ಶಾಲೆ ಇದೆ, ಶಾಲೆಯಲ್ಲಿ ಎಲ್ಲ ಅಲ್ಲಿಂದ ಹೊರಗಡೆ ಬರ್ತಿರಲ್ಲ, ಅದೇ ನಿಮ್ದು ವ್ಯಕ್ತಿತ್ವ ತೋರಿಸುತ್ತೆ, ನಿಮ್ದು ಪರ್ಸನಾಲಿಟಿ ತೋರಿಸುತ್ತೆ, ನಿಮ್ದು ಧೈರ್ಯ, ನಿಮ್ದು ಎಲ್ಲ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ಸೊ ಆದ್ದರಿಂದ ಎಲ್ಲ ಒಂದು ಛಲ ಇಟ್ಕೊಬೇಕು, ಆ ಛಲದಿಂದ ಜೀವನ ಮಾಡಬೇಕು. ಏನೋ ಆಗುತ್ತೆ ಬಿಡು, ಉದಾಸೀನೆಯಿಂದ ಯಾರು ಜೀವನ ಮಾಡ್ತಾರೆ ಅವ್ರು ನಿಮ್ಮ ಜೀವನ ಹಾಳು ಮಾಡ್ಕೊಂಡಾಗುತ್ತೆ. ಇಲ್ಲಿ ಯಾರು ಪೇರೆಂಟ್ಸ್ ಇದ್ದೀರೋ ಅವ್ರಿಗೂ ಅಷ್ಟೇ, ಕಾಲ ಮೀರಿದ ಮೇಲೆ ಹಿಂಗಾಗಬೇಕು ಅಂತ ಹೇಳೋ ಬದಲು ಎಲ್ಲಿಂದ ಸಪೋರ್ಟ್ ಮಾಡಬೇಕು ಅಲ್ಲಿಂದ ಸಪೋರ್ಟ್ ಮಾಡಿ ಅವ್ರಿಗೊಂದು ಹಂತವನ್ನು ತಲುಪಿಸೋ ಜವಾಬ್ದಾರಿ ನಿಮ್ಮದು ಇರುತ್ತೆ, ಪ್ಲಸ್ ಯಾರು ಶಾಲೆಗೂ ಇರುತ್ತೆ ಅಂತ ಹೇಳಿ ಇವತ್ತು ಏನು ಮಾಡಿ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಮಕ್ಕಳಿಗೆ, ಆಶಾ ಕಾರ್ಯಕರ್ತರಿಗೆ ಹಾಗೂ ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ತಡವಾಗಿ ಆದರೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅವ್ರು ಏನು ಹೇಳಿದ್ದಾರೆ ಅದನ್ನ ಲಾಸ್ಟಲ್ಲಿ ಅಡ್ರೆಸ್ ಮಾಡ್ತೀನಿ. ಇವಾಗ ಇನ್ಸ್ಟಿಟ್ಯೂಷನ್ ನಮ್ಮ ಪರ್ಪಸ್ಗಿಲ್ಲ, ಇಲ್ಲಿ ಮಂಚನಹಳ್ಳಿಗೆ ಒಂದು ಜನರಲ್ ಆಗಿ ಒಂದು ಪ್ಲೇ ಗ್ರೌಂಡ್ ಇದ್ರೆ ಮಕ್ಕಳಿಗೆ ಬಂದು, ಬಿಕಾಸ್ ದೇ ಆರ್ ಗೋಯಿಂಗ್ ವಿತ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಫೀಲ್ಡ್ ಅಲ್ಲಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಾ ಇರೋ ಮಕ್ಕಳನ್ನು ಬೇಗ ಹಾಕಿದ್ದಾರೆ, ಎಲ್ಲ ಕಡೆನೂ ಬೇಗ ಹಾಕಿದ್ದಾರೆ. ಅವರಿಗೆ ಒಂದು ಆಟ ಆಡೋಕ್ಕೆ ಒಂದು ಮೈದಾನ ಇಲ್ಲ. So I request madam, see, if I am an NGO, since 22 years I am in this place working for the development of students at the rural area. So we are educated at Bangalore and we are coming here to develop. Since 22 years I am ನಮ್ಮ ಭಾರತದ ಮೊದಲ ಪ್ರಜೆ, ಅವರು ಕೂಡ ಒಬ್ಬ ಮಹಿಳೆ. ಅಲ್ಲಿಂದ ಹಿಡಿದು ಕಟ್ಟ ಕಡೆಯ ಪ್ರಜೆ ಕೂಡ ಒಬ್ಬ ಮಹಿಳೆ. ಹಾಗಂತ ಪುರುಷರು ಅವ್ರದ್ದು ಪಾತ್ರ ಏನೂ ಇಲ್ಲ ಅಂತ ಸಮಾಜ ಕಟ್ಟಕ್ಕೆ ಪುರುಷರ ಪಾತ್ರ ಏನೂ ಇಲ್ಲ ಅಂತ ಹೇಳೋ ದಿನಾಚರಣೆ ಆಗ್ತದೆ. ನಾವೆಲ್ಲ ಮಕ್ಕಳಾಗಿರ್ತೀವಿ, ಶಾಲೆಗೆ ಹೋಗ್ತೀವಿ, ನಮ್ಮ ಕನಸುಗಳೇನಿರಬೇಕು, ವೆದರ್ ಇಟ್ ಇಸ್ ಮೇಲ್ ಆರ್ ಫೀಮೇಲ್, ಎಲ್ಲರೂ ಕನಸನ್ನ ಕಟ್ಕೊಂಡು ಜೀವನ ಮಾಡಬೇಕು. ಅದು ಒಂದು ರೂಟ್ ಕಾಸ್. ಏನಾದರೂ ಸಾಧನೆ ಮಾಡಬೇಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಾಗಲಿ ಇಲ್ಲ ವಿಜ್ಞಾನ ಕ್ಷೇತ್ರಗಳಲ್ಲಿ ಇಲ್ಲ ಅನೇಕ ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ಮುಖ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಾವು ಕಟ್ಟುವ ಕನಸಿನಿಂದ.
ಆ ಕನಸು ಕಟ್ಟಬೇಕಾದ್ರೆ ಮಕ್ಕಳೊಬ್ಬರೇ ಕಟ್ತಾರ? ನಾವೀಗ ಏನೋ ಅನ್ಕೊಂಡಿರ್ತೀವಿ, ನಾವೊಂದು ಫಾರ್ ಎಕ್ಸಾಂಪಲ್ ಒಬ್ಬ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಪ್ರೋತ್ಸಾಹ ಯಾರು ಕೊಡ್ಬೇಕು? ತಂದೆ ತಾಯಿ. ಅವಾಗ ನಾವೆಲ್ಲ ಅನ್ಕೊಂತೀವಿ, ಏನು ಒಬ್ರು ಸಿಂಗರ್ ಅಂತ ಅಂದ್ಬಿಟ್ರೆ ಅವ್ರಿಗೇನು ಫ್ಯೂಚರ್ ಇರುತ್ತಾ, ಇಲ್ಲ ಅದನ್ನ ಸಾಧನೆ ಮಾಡೋಕ್ಕಾಗಲ್ಲ, ಮುಂದೆ ಹೋಗ್ತಾ ಅವ್ರಿಲ್ಲ, ಏನು ಅವ್ರು ಇಂಜಿನಿಯರ್ ಆಗ್ಬೇಕಂದ್ರೆ, ಡಾಕ್ಟರ್ ಆಗ್ಬೇಕಂದ್ರೆ ಅಷ್ಟು ದೂರದ ಮಾತು, ಇದೆಲ್ಲ ಆಗಲ್ಲ ಬಿಡು. ಈ ಥರ ಪೇರೆಂಟ್ಸ್ ಸಪೋರ್ಟ್ ಏನಾಗುತ್ತೆ, ಮಕ್ಕಳು ಇವಾಗ ತಾನೇ ಕನಸು ಕಂಡ್ಕೊಂಡಿರ್ತಾರೆ, ಅವ್ರಿಗೆ ಕನಸು ಕಂಡ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಇರೋ ಥರ ಆಗೋಗುತ್ತೆ. ಸೊ ಆದ್ದರಿಂದ ಪೋಷಕರು ಪ್ಲಸ್ ಶಾಲೆ, 2 pillars ಆಫ್ ಎನಿ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್.